ಇವತ್ತು ಅಕ್ಕವರು ಒಂದು ಮನೆ ತೋರಿಸ್ತಾರೆ. ಅವ್ರ ಮನೆ ದೊಡ್ಡ ಮಗನ ಮನೆ, ಇನ್ನೂ ಮದುವೆ ಆಗಿಲ್ಲ ಅವ್ರಿಗೆ, ಮದುವೆ ಆಗಬೇಕಂತೆ, ಅದಕ್ಕೆ ಅವ್ರ ಮನೆ ತೋರಿಸ್ತಾ ಇದ್ದೀವಿ. ಹಾಂ, ಮಗನಿಗೆ. ಅಕ್ಕ ನಿಮ್ಮ ಹೆಸರು ಹೇಳಿ. ನನ್ನ ಮಗನ ಹೆಸರು ಡೋನೇಶ ಅಂತ ಹೇಳಿ. ಡೋನೇಶ್ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ತೀರ್ಥಾಂಬಿಕೆ. ಏನು ನೀವೇನಿಲ್ಲಿ ಏನು ಕಾಂಗ್ರೆಸ್ ಲೀಡ್ರಾ? ಹೆಂಗೆ ಲೀಡ್ರ್ ಏನಿಲ್ಲ, ಹಾಗೆ ಮೆಂಬರ್ಶಿಪ್, ಲೇಡೀಸ್ ಮೆಂಬರ್ಶಿಪ್ ಆಗಿದ್ದೀವಿ. ಕಾಂಗ್ರೆಸ್ ಸಿದ್ದರಾಮಯ್ಯರ ಅಭಿಮಾನಿಗಳು? ಹೌದು. ಹ್ಞೂ, ನೋಡಿ ನಮ್ಮ ಸಿದ್ದರಾಮಯ್ಯರ ಅಭಿಮಾನಿಗಳಿದ್ದಾರೆ. ಬನ್ನಿ ಅವ್ರ ಮನೆ ನೋಡೋಣ, ಮಗನಿಗೆ ಯಾಕೆ ಮದುವೆ ಆಗ್ತಾ ಇಲ್ಲ ಅನ್ನೋದು ಒಂಚೂರು ಸಿಕ್ ಮಾಡಿ ರೆಡಿ ಮಾಡೋಣ. ನೋಡಿ ಅವ್ರಂತ ಒಂದು ಸ್ವಲ್ಪ ಎಲ್ಲ ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ, ಒಳ್ಳೇದಾಗಲಿ ಅವ್ರಿಗೆ. ಓಕೆನಾ? ಈಗ ಈ ಮನೆ ನೋಡೋಣ. ಮಗನಿಗೆ ಮದುವೆ ಆಗಿಲ್ಲ ಅಂತ ಏನಕ್ಕಾಗಿಲ್ಲ, ಏನು ಕಾರಣ, ಮನೆಯ ಪ್ರಾಬ್ಲಮ್ ಇದೆಯಾ, ಏನೂ ಇಲ್ಲ, ಅವ್ರ ಜಾತಕದ ಪ್ರಾಬ್ಲಮ್ ಏನು ಅನ್ನೋದು. ಈಗ ಮನೇದು ಪ್ರಾಬ್ಲಮ್ ಇಲ್ಲ ಅಂದರೆ ಅವ್ರ ಜಾತಕ ನೋಡ್ತಾರೆ. ಓಕೆ, ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ರೆಡಿ ಮಾಡ್ಕೋಬೇಕು. ಓಕೆಮ್ಮ, ಬನ್ನಿ ಹೋಗೋಣ, ಮನೆ ತೋರಿಸಿ. ನೋಡಿ ಇಲ್ಲಿದೆಯಮ್ಮ, ಇಲ್ಲಿದೆಯಲ್ಲ ಈ ಮನೆ ನಿಮ್ಮದು ದೊಡ್ಡ ಚಿಕ್ಕ ಒಂದು, ಈ ಮನೆ ದೊಡ್ಡವ್ರದ್ದು ಅಲ್ವಾ? ಇದು ಜಾಯಿಂಟ್ ಮಾಡಿರೋದೇ ಮೇನ್ ಸ್ವಲ್ಪ ಪ್ರಾಬ್ಲಮ್. ಪೂರ್ತಿ ಜಾಯಿಂಟ್ ಜಾಗ, ಇಲ್ಲಿ ಜಾಗ ಬಿಟ್ಟಿದ್ದೀರಾ, ಮೇಲೆ ಮೋಲ್ಡ್ ಜಾಯಿಂಟ್ ಮಾಡಿದ್ದೀರಾ. ನೀರು ಬಿದ್ದರೂ ಪರವಾಗಿಲ್ಲ, ಅಲ್ಲಿ ಇದು ಸಂಧಿ ಥರ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಅವಾಗಿಲ್ಲ ಸೂರ್ಯನ ಬೆಳಕು ಬರುತ್ತಲ್ಲಮ್ಮ, ಇದು ತೆಗೆದ ತಕ್ಷಣ ಸೂರ್ಯನ ಬೆಳಕು ಬರುತ್ತೆ, ಸ್ವಲ್ಪ ಮನೆಗೆ ಎನರ್ಜಿ ಬರುತ್ತೆ. ಇಲ್ಲಾಂತ ಮನೆಗೆ ಎನರ್ಜಿ ಇರಲ್ಲ ಅಂತ ಅಷ್ಟೇ. ಬನ್ನಿ ಒಳಗಡೆ ಒಳಗಡೆ. ಇದು ಯಾರನ್ನ ಇದಾರ ಸಂಸಾರ? ಇಲ್ಲ, ಯಾರೂ ಇಲ್ಲ. ನಾವೇ ಅವನು ಊಟ ಟೇಬಲ್ಲು, ಟೀಪಾಯಿ, ನೀವು ದಿವಾನ್ ಕಟ್ ಮಾಡಿಸ್ಕೊಂಡವನಿ, ಮಾಡಿಸಿ ಇಟ್ಕೊಂಡವ್ರೆಲ್ಲ. ಮೊನ್ನೆ ಆಗಿರೋದು 15 ಮದುವೆ ಆದರೆ ಇಲ್ಲಿ ಬಂದಿರಕ್ಕೆ ಅಂತ ಮಾಡಿಸಿಲ್ಲ. ಇಲ್ಲ, ಅಲ್ಲಿಗೆ ತಗೋ ಹೋಗ್ತಾರೆ ಬೆಂಗಳೂರಿಗೆ. ಹೌದಾ? ಬೆಂಗಳೂರು ತಗೊಂಡು ಹೋಗ್ತಾರೆ? ಬೆಂಗಳೂರು ತಗೊಂಡು ಹೋಗ್ತೀನಿ. ಇದು ಹಾಲು, ಇದು ಅಡುಗೆ ಮನೆ ಅಲ್ವಾ? ಇದು ದೇವ್ರ ಮನೆ. ಅವ್ರು ಫಸ್ಟ್ ಮಾಡಿದ್ರು, ಅದು ನಾನು ಇದು ರಿಪೇರಿ ಮಾಡ್ಬೇಕು, ಅದನ್ನು ತೆಗಿಸ್ಬೇಕಾಗಿತ್ತು, ಹಾಗೆ ಬಿಟ್ಬಿಟ್ಟೆ. ನೋಡಿ ಇದು ಇದೆಯಲ್ಲ, ಇದು ಯಜಮಾನ ಇರಲ್ಲ ಹಿಂಗಿದ್ರೆ. ಹೌದು, ಮನೆಯಲ್ಲಿ ಯಜಮಾನ, ಈಗ ನಿಮ್ಮ ಯಾರೋ ನೀವು ತಗೊಂಡಿದ್ರಲ್ಲ ಅವ್ರ ಯಜಮಾನನು ಇಲ್ಲಿ ತೊಂದರೆ ಆಗಿ ಹೋಗಿರ್ತಾರೆ. ಎಲ್ಲಿ ಇದಾಗಿದ್ದು ಅವರು ಸತ್ತೋಗಿದ್ದು ತೆಗೆದು ತೋರಿಸ್ಬೋದಾ? ನೋಡಿ ನೈಋತ್ಯದಲ್ಲಿ ಬರುತ್ತೆ ಇದು. ಸೌತ್ ವೆಸ್ಟ್ ಕಾರ್ನರ್, ಇಲ್ಲಿ ಸೌತ್ ವೆಸ್ಟ್ ಕಾರ್ನರು ಡೋರ್ ಇರೋದಕ್ಕೆ ಯಜಮಾನ ಮಾರ್ಬಿಟ್ಟು ಹೋಗಿದ್ದಾರೆ ಇಲ್ಲಿಂದ. ಯಜಮಾನ ಇಲ್ಲಿಲ್ಲ. ಅಕಸ್ಮಾತ್ ಇಲ್ಲೇ ಇದ್ರೂ ಡೆತ್ ಆಗೋ ಪರಿಸ್ಥಿತಿ ಇತ್ತು ಅವ್ರಿಗೆ. ಬಟ್ ಡೆತ್ತಿಂದ ತಪ್ಸ್ಕೊಂಡು ಹೋದಂಗಿದ್ದಾರೆ ಅಲ್ವಾ? ಬನ್ನಿ. ಇದನ್ನ ಬಾಗ್ಲುನ ಇಲ್ಲಿ ಗಿಡಿ ಅಂದ್ರು. ಅಲ್ಲ, ಇಲ್ಲಿ ಬಾಗ್ಲೇ ಇರಬಾರ್ದಮ್ಮ. ನಾನು ಹೇಳಿದೆ ಎಲ್ಲೂ ಬಾಗ್ಲೇ ಇರಬಾರ್ದು. ಟೋಟಲ್ ಕ್ಲೋಸ್ ಮಾಡಿಬಿಡಿ. ಈ ಬಾತ್ರೂಮ್ ನಾನು ತೆಗೆದುಬಿಡಿ, ಈ ಕಡೆ ಇದನ್ನು ಕ್ಲೋಸ್ ಮಾಡಿಬಿಡಿ. ಆ ಕಡೆಯಿಂದನೇ ಓಡಾಡಿ, ಆ ಕಡೆಯಿಂದ ಬನ್ನಿ. ಇಲ್ಲಿಗೆ ಎಂಟ್ರಿ ಬೇಕಾದ್ರೆ ಅದರಲ್ಲಿ ಕೊಡ್ಬೇಕು. ಹಂಗೆ ಬಾತ್ರೂಮ್ ಇದೆಯಲ್ಲ ಅಲ್ಲಿ ನೋಡಿ. ಇದು ಹಳೆ ಮನೆ ಎಲ್ಲ ಬಿದ್ದೋಗಿದ್ದು. ಕೊಟ್ಟಿಗೆ ಅಲ್ಲಿ ಗಿಡ ಇದೆ ನೋಡಿ, ಅಲ್ಲಿ ಹೂತಾಕಿ ಬಿಟ್ಟಿದ್ರು ಬಿದ್ದೋಗಿ. ಅಲ್ಲಿ ಬಿದ್ದೋಗಿ ಹೂತಾಕ್ಬಿಟ್ಟಿದ್ರು ನೋಡಿ. ಯಜಮಾನ, ಈ ಮನೆ ಯಜಮಾನ ಅಲ್ಲಿದ್ದು ಗೋಡೆ ಬಿದ್ದು ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಎಲ್ಲ ಹೋಗಿ ಎಲ್ಲೋದ್ರು ಅಂತ ಹುಡುಕಿದ್ ತೆಗೆದ್ರೆ ಅಲ್ಲೇ ಬದುಕಿದ್ರಂತೆ. 1 hour 2 hour ಗೋಡೆ ಬಿದ್ರೂ ಹಂಗೆ ಉಸಿರಾಡ್ಕೊಂಡಿದ್ದಾರೆ. ಹೆಂಗೆ ಅವ್ರು ಇದು ಗಟ್ಟಿ ಇದೆ, ಜಾತಕ ಗಟ್ಟಿ ಇದೆ, ಆಯುಸ್ ಗಟ್ಟಿ ಇರೋದಕ್ಕೆ ಬಚಾವಾಗಿದ್ದಾರೆ. ಇಲ್ಲಾಂದರೆ ಈ ಮನೆಯಲ್ಲಿ ಡೆಫಿನೆಟಾಗಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಮನೆ ಅಮ್ಮ. ದಯವಿಟ್ಟು ನಾಳೆನೇ ಕ್ಲೋಸ್ ಮಾಡಿ. ನಿಮ್ಮ ಮಗನಿಗೆ ಮದುವೆ ಆಗಬೇಕು, ಇನ್ನೂ ಚಿಕ್ಕ ಹುಡುಗ, ಅವನು ಇನ್ನೂ ಈ ಮನೇಲಿ ಬಾಳಬೇಕು. ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡಿ, ಸರಿನಾ? ಇಲ್ಲೊಂದು ಕಾಂಪೌಂಡ್ ಹಾಕ್ಸ್ಬಿಡಿ ಅಮ್ಮ. ಇಲ್ಲಿದೆಯಲ್ಲ, ಇಲ್ಲೊಂದು ಅರ್ಜೆಂಟ್ ಕಾಂಪೌಂಡ್ ಹಾಕ್ಸ್ಬಿಡಿ. ಹಾಂ, ಯಾಕೆಂದರೆ ನಿಮಗೆ ಉತ್ತರ ಏನೋ ಜಾಗನೇ ಇಲ್ಲ, ಬೀದಿ ಇದೆ. ಇಲ್ಲಿ ಇಷ್ಟು ಜಾಗ ಇದೆ ಸಿಕ್ಕಾಬಟ್ಟೆ. ಅರ್ಥ ಹಿಂಗಿರಬಾರ್ದು, ಹಿಂಬಾರ ಜಾಸ್ತಿ ಇದೆ. ಅದಕ್ಕೆ ಇಲ್ಲೊಂದು ಚಿಕ್ಕದೊಂದು ಕಾಂಪೌಂಡ್ ಹಾಕ್ಬಿಡಿ, ಎಲ್ ಶೇಪ್ ಹಾಕಿ ಇದನ್ನು ಕ್ಲೋಸ್ ಮಾಡಿಬಿಡಿ. ಹೌದು, ವೇಸ್ಟ್ ಏನಲ್ಲ, ಇದು ಇಲ್ಲಿಂದ ಯೂಸ್ ಮಾಡ್ಕೊಬೋದು, ಈ ಕಡೆಯಿಂದ ಹೊರಡ ಥರ. ಆಯಿತಾ? ಫುಲ್ ಇಟ್ಕೆ ಹಾಕಿ ಇದು ಕಟ್ಟಬೇಕು, ಅದು ಕಟ್ಟಬೇಕು, ಎರಡೂ ಕಟ್ಬಿಡ್ಬೇಕು. ಆಯಿತಾ? ಇದನ್ನು ಬೇಡ, ಇದನ್ನು ಪೂರ್ತಿ ಕ್ಲೋಸ್ ಮಾಡಿಬಿಡಮ್ಮ. ತೆಗೀಲೇಬೇಡಿ ಎರಡು. ಇದನ್ನು ಬೇಡವೇ ಬೇಡ. ತುಂಬ ತೊಂದರೆ, ಮಕ್ಕಳಿಗೆ ತುಂಬ ತೊಂದರೆ. ಅವನು ಅಲ್ಲಿ ಇವನ ಹೆಸರಲ್ಲಿ ಜಾಗ ಇದ್ದರೆ ಬೆಂಗಳೂರಲ್ಲಿ ಇದ್ರೂ ಅವ್ನು ಲಾಸ್ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಅವನ ಹೆಸರಲ್ಲಿ ಎಲ್ಲಿನ ಜಾಗ ಇರಲಿ ಏನಮ್ಮ, ಅಲ್ಲಿ ಲಾಸ್ ಆಗುತ್ತೆ. ದಯವಿಟ್ಟು ಇದನ್ನು ತೆಗಿಲೇಬೇಡಿ, ಕ್ಲೋಸ್ ಮಾಡಿಬಿಡಿ. ಇದನ್ನು ತಗೊಂಡು 2 ವರ್ಷ ಆಯ್ತು ಅಷ್ಟೇ. 2 ವರ್ಷ ಆಯ್ತು. ಆದರೂ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ ಹುಡುಗರಿಗೆ. ಇದು ದೇವ್ರ ಮನೆ. ಓಕೆ, ಅದು ಇರ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಬೇಕು ಇದು ಕಟ್ಟೆ. ಹೌದು, ಆ ಕಡೆ ಇಟ್ಕೊಂಡು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಉತ್ತರಕ್ಕೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಪೂರ್ವಕ್ಕೆ ಇಟ್ಕೊಂಡ್ರೆ ಒಳ್ಳೇದು. ಪೂರ್ವಕ್ಕೆ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು. ಪೂರ್ವಕ್ಕೆ ಇಟ್ಕೊಳಕ್ಕೆ ಬಾಗಿಲು ಇದೆಯಲ್ಲ, ಇದು ಕರೆಕ್ಟಾಗಿದೆ. ಅಗ್ನಿಮೂಲೆ ಇದೆಲ್ಲ ಕರೆಕ್ಟ್ ಇದೆ. ಕಿಚನ್ ಎಲ್ಲ ಓಕೆನಾ? ಎಲ್ಲ ಕಿಚನ್ ಇದೆ, ಬಾಗಿಲು ಒಂದೇ ಇದು. ಬಾಗಿಲ್ದು ತುಂಬ ಪ್ರಾಬ್ಲಮ್ ಇದೆ. ಅದು ಬೇಡವೇ ಬೇಡ ಬಾಗಿಲು. ಇದು ಪರವಾಗಿಲ್ಲ. ಇದು ಪೂರ್ವದ ಡೋರು. ಇದು ಓಕೆ. ಬೆಡ್ರೂಮು, ಈಶಾನ್ಯ ಬೆಡ್ರೂಮ್ ಕೊಟ್ಟಿದ್ದಾರೆ.
ಇಲ್ಲಿ ಆ್ಯಕ್ಚುಲಿ ನಾವೇನು ಮಾಡ್ತೀವಿ ಡೋರ್ ಕೊಡ್ತೀವಮ್ಮ, ಆ ಕಡೆ ಉತ್ತರಕ್ಕೆ ಒಂದು ಡೋರ್ ಕೊಟ್ಬಿಟ್ರೆ ಒಳ್ಳೇದು ಇಲ್ಲಿ. ಅದೇ ನಾವು ಹಂಗೆ ಅಂದ್ವ, ಮತ್ತೆ ಅದು ಮಾಟ್ಲು ಬರುತ್ತಲ್ಲ ಹಂಗೆ. ಏನಾಗಲ್ಲ, ಬಂದ್ರು ಬರ್ಬೋದು. ಉತ್ತರಕ್ಕೆ ಒಂದು ಡೋರ್ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಆಯ್ತಾ, ಡೋರ್ ಕೊಟ್ಕೋಬೋದು ಅಲ್ಲಿ. ಅಲ್ಲ ಹಿಂಗೆ ಅಲ್ಲಿ ಹಿಂಗೆ ಮಾಟ್ಲು ಬಂದಿರುತ್ತಲ್ಲ, ಅಲ್ಲಿ ಹಂಗೆ ಬಾಗ್ಲು ಮಾಡ್ಬೋದಾ? ಮಾಡ್ಬೋದು ಅಲ್ಲೇ ಕೆಳಗಡೆ ಬರುತ್ತೆ, ಇಷ್ಟೇ ಬರೋದು ಬಾಗಿಲು, ಅದ್ರ ಮೇಲೆ ಬರೋದಿಲ್ಲ. ಅಲ್ಲ ಗೊತ್ತು. ಅಲ್ಲೊಂದು ಬಾಗಿಲು ಮಾಡ್ಕೊಂಡ್ಬಿಟ್ರೆ ಉತ್ತರಕ್ಕೆ ಚೆನ್ನಾಗಿರುತ್ತೆ. ಇದು ಇದ್ಕೊಳ್ಳಿ, ಇಲ್ಲಿ ಮಾತ್ರ ಕರೆಕ್ಟಾಗಿ ಸ್ವಲ್ಪ ಅವ್ನ ಕಾಲಕ್ಕೆ ಏನು ಮಾಡೋದು, ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಆ ಕಡೆನೇ ಮಾಡ್ಕೊಳ್ಳೋದು. ಇಲ್ಲ, ಇದು ಇರಲಿ ಪೂರ್ವ ಅದೇ ಆ ಕಡೆ ಒಂದು ಡೋರ್ ಕೊಡಿ, ಅದನ್ನ ಡೋರ್ ಕ್ಲೋಸ್ ಮಾಡಿ, ಎಂದೇಗಡೆ ಒಂದು ಕಾಂಪೌಂಡ್ ಹಾಕಿ, 100% ಮದುವೆ ಸೆಟ್ ಆಗಿಬಿಡುತ್ತೆ ಬೇಗ. ಹಂಗೆ ಸ್ವಲ್ಪ ಜಾತಕ ತೋರಿಸ್ಕೊಳ್ಳಿ. ಜಾತಕದ ಫಲ ತೋರಿಸ್ತಾ ಇದೀವಿ ಎಲ್ಲರಿಗೂ ನೋಡಿ. ಅಲ್ಲಿದೆಯಲ್ಲಮ್ಮ ಅಂಗಡಿ, ಬಾತ್ರೂಮ್ ಇಟ್ಟಿದ್ರಲ್ಲ, ಅಲ್ಲಿಂದ ಹಂಗೆ ಸ್ಟ್ರೈಟ್ ಓಪನ್ ಮಾಡ್ಕೊಂಬಿಡಿ ಅದನ್ನ, ಆ ಸಂಧಿ ಹಿಂದೆ ಹೋಗೋಕ್ಕೆ. ಅಲ್ಲಿದ್ರೆ ನೀರಿದೆಯಲ್ಲಮ್ಮ, ಅದಂಗೆ ಸ್ಟ್ರೈಟ್ ಓಪನ್ ಮಾಡ್ಕೊಳ್ಳಿ. ಆ ಕಡೆ ಇದು ಪ್ಯಾಸೇಜ್ ಇದೆಯಲ್ಲ, ಅದನ್ನ ಕ್ಲೋಸ್ ಮಾಡಿ ದೊಡ್ಡದಾಗಿ ಹಂಗೆ ಓಪನ್ ಇಟ್ಕೊಳ್ಳಿ. ಸ್ನಾನಕ್ಕೆ ಇಲ್ಲೇ ಮಾಡ್ಕೊಳ್ಳಿ, ಕಾರ್ನರಲ್ಲಿ ಮಾಡ್ಕೋಬೋದು. ಆ ಲಾಸ್ಟ್ಗೆ ಹೋಗ್ಬಾರ್ದು ಅಷ್ಟೇ, ಈ ಮೂಲೆಯಲ್ಲಿ ಮಾಡ್ಕೋಬೋದು. ಈ ಮೂಲೆಯಲ್ಲಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಎರಡು ಜಾಯಿಂಟ್ ಇರೋದೇ ಪ್ರಾಬ್ಲಮ್ ಅಮ್ಮ. ಈ ಟಾಪ್ ಜಾಯಿಂಟ್ ಇದೆಯಲ್ಲ, ಇದು ತುಂಬ ತೊಂದರೆ. ಅದು ಏನಾಗುತ್ತೆ ಅಂದರೆ, ಅಣ್ಣ ತಮ್ಮಂದ್ರ ಜಗಳ ಮುಂಚೆ ಗೋಡೆ ಇಲ್ಲ, ಅಟ್ಲೀಸ್ಟ್ ಏನಂದ್ರೆ ನಿಮ್ಗೆ ಗ್ಯಾಪ್ ಇಟ್ಕೊಂಡಿದ್ರ ಮುಂಚೆನೆ. ಹೌದು, ನೀವು ತಗೊಂಡ ಮೇಲೆ ಜಾಯಿಂಟ್ ಮಾಡ್ಕೊಂಡಿದ್ದೀರಾ? ಇಲ್ಲ ಫಸ್ಟ್ ಮುಂಚೆ ಇತ್ತಾ? ಫಸ್ಟ್ ಇತ್ತು ಅಂದ್ರೆ ಈಗ ಗೋಡೆ ಇರ್ಲಿಲ್ಲ, ಅವ್ರು ಗೋಡೆ ಹಾಕೊಂಡ್ರು. ಓಪನ್ ಇತ್ತು, ಆ ಕಡೆ ಈ ಕಡೆ ಎಲ್ಲ ಫುಲ್ ಓಪನ್ ಇತ್ತು. ಓಪನ್ ಇಳಿಸ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡಿದ್ದು. ಅದು ಮಾಡಿ, ನಾನು ಹೇಳಿದ್ ಮಾಡಿ, ಡೋರ್ ಕ್ಲೋಸ್ ಮಾಡಿ ಹಿಂದೆ ಒಂದು ಕಾಂಪೌಂಡ್ ಹಾಕಿ ಸಾಕು. ಅರ್ಜೆಂಟ್ಗೆ ಸ್ವಲ್ಪ ಸೆಟ್ ಆಗುತ್ತೆ. ಮಳೆ ಟೈಮಲ್ಲಿ ಇರಕ್ಕಾಗಲ್ಲ, ಇರಕ್ಕಾಗಲ್ಲ, ಅಷ್ಟು ಗಾಳಿ ಅಂದ್ರೆ ಹೊಂಚೆಲ್ಲ ಹರತ್ತೆ. ಹೊಂಚೆ ಮಳೆಗಾಲದಲ್ಲಿ ಹೊಂಚ್ರಿ ತಂದು ಸ್ಟಾಕ್ ಇಟ್ಕೊಂಡಿರ್ಬೇಕು. ಹೌದು, ಒಂದು ಹೆಂಚು ಎತ್ಕೊಂಡು ಹೋಗುತ್ತೆ ಗಾಳಿಗೆ, ಹೊಡೆದೇ ಹೋಗ್ತವೆ. ನೋಡ್ರಿ, ಎಲ್ಲ ತುಂಬಾ ಹೈಟಲ್ ಇದೆಯಲ್ಲ ಇದು. ಶನಿವಾರ ನಮ್ಮನೆ ಅಂತಲ್ಲ, ಎಲ್ಲರ ಮನೆಗಳಲ್ಲೂ ಅಷ್ಟೇ. ಅದಕ್ಕೆ ನಾನು ಸೂರಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗಿ ನಡ್ಕೊಂಡು ಹೋಗ್ತಾರೆ ಅವರು. ನಿನ್ನೆ ರಾತ್ರಿ ಎಲ್ಲ ಚಾಕ್ಲೇಟ್ ಕೊಟ್ಟು ಒಂದಷ್ಟು ಹೋದವ್ರಿಗೆಲ್ಲ ಮಲಗಿದ್ರು ಇಲ್ಲಿ ಒಳಗಡೆ ಎಲ್ಲ ಎಲ್ಲರೂ ಇಲ್ಲೇ ಮಲಗಿದ್ರೆ ನಾನು. ಓಕೆ, ಥ್ಯಾಂಕ್ ಯು. ಇನ್ನೊಂದು ಮನೆ ನೋಡಿದ್ವಿ, ಅದೊಂದು ಪ್ರಾಬ್ಲಮ್. ಹಿಂದೆಗಡೆ ಕಾಂಪೌಂಡ್ ಹಾಕೋಣಮ್ಮ, ಹಾಕ್ಬಿಟ್ಟು ಟಾಯ್ಲೆಟ್ ಅದನ್ನೇನು ಮಾಡ್ತೀವಿ, ಹಿಂದೆಗಡೆ ಕ್ಲೋಸ್ ಮಾಡ್ತೀವಲ್ಲ, ಅದು ಓಪನ್ ಪ್ಲೇಸ್ ಇರಲಿ ಹೋಗಕ್ಕೆ ಬರೋಕ್ಕೆ. ಹೊರಗಡೆ ಅಲ್ಲೇ ಟಾಯ್ಲೆಟ್ ಅಲ್ಲಿ ಮಾಡಿದಿರಲ್ಲ, ಅದಕ್ಕೆ ಎದುರುಗಡೆ ಅದು ಕರೆಕ್ಟಾಗಿ ಇದೆ ಬಿಡು, ಏನು ತೊಂದರೆ ಇಲ್ಲ. ಒಂದೇ ಒಂದು ಕಾಂಪೌಂಡ್ ಹಾಕ್ಬಿಡಪ್ಪ, ಹಿಂಗೆ ಎಲ್ ಶೇಪ್ ಹಿಂಗೆ ಹಾಕಿ ಹಿಂಗೆ ಮನೆ ಕೊಡಿ. ಯಾಕಂದರೆ ಇದು ಡಿವೈಡ್ ತುಂಬ, ಇದು ಲೆಂತು 1000 ಅಡಿ ಇದೆಯಮ್ಮ ಈ ಕಡೆಯಿಂದ ಆ ಕಡೆಗೆ. ಇದೇನು ಮಾಡಿದ್ರೆ ಫುಲ್ ನಾರ್ತಿಗೆ ಲಾಸ್ಟ್ ತೊಗೊಂಡ್ಬಿಟ್ಟಿದ್ರೆ ಮನೆ. ಯಾವತ್ತೂ ಸೌತ್ ವೆಸ್ಟಲ್ಲಿ ಇರಬೇಕು, ನೈಋತ್ಯದಲ್ಲಿ. ಅದರಿಂದ ಏನಮ್ಮ ಅಲ್ಲಿಗೆ ಕಾಂಪೌಂಡ್ ಹಾಕ್ಸಿ ಇಮ್ಮಿಡಿಯೇಟ್. ಮಗನ ಬೇಗ ಮದುವೆ ಬೇಕಂದ್ರೆ ಟಕ್ಕನ ಹಾಕ್ಸ್ಬಿಡ್ಬೇಕು ಕಾಂಪೌಂಡಿಗೆ. ನಮ್ಮ ಸುರೇಂದ್ರ ಅವರ ತಂದೆ ಸೊ ಅವ್ರ ಮನೇನೂ ಇಲ್ಲಿ ಸ್ವಲ್ಪ ಏನಾದರೂ ವಾಸ್ತುಗೆ ಸೆಟ್ ಮಾಡೋಣ ಊರಿಗೆ ಅಂತ ಕರ್ಕೊಂಬಂದಿದ್ದಾರೆ. ತುಂಬ ದೊಡ್ಡ ಮನೆ, ತುಂಬ ಚೆನ್ನಾಗಿದೆ, ಎನರ್ಜಿ ಅದ್ಭುತ. ಅವಾಗೆಲ್ಲ ಸೆಂಟ್ರ್ ಡೋರ್ ಮಾಡ್ತಿದ್ರಲ್ಲ, ಸೆಂಟ್ರ್ ಪ್ಲಾನ್ ಮಾಡ್ತಿದ್ರು. ಉತ್ತರ ಅಂದರೆ ಉತ್ತರ ಸೆಂಟ್ರಿಗೆ. ಇವಾಗ ನಾರ್ತ್ ಈಸ್ಟ್ ಬಾಗಿಲೆಲ್ಲ ಈಗ ಬಂದಿರೋದು. ಹಳೆ ಕಾಲದಲ್ಲಿ ಎಲ್ಲ ಸೆಂಟ್ರ್ ಡೋರೇ ಇತ್ತು. ಯಾಕೆಂದರೆ ಎಲ್ಲ ಹಾಲುಗಳು ಇರ್ತಾಯಿತ್ತು, ದೊಡ್ಡ ಹಾಲುಗಳು, ಸೆಂಟ್ರ್ ಬಾಗಿಲು ಇರ್ತಾಯಿತ್ತು. ಈಗೆಲ್ಲ ರೂಮ್ಸು ಪಾರ್ಟೇಷನ್ ಮಾಡೋದ್ರಿಂದ ನಾರ್ತ್ ಈಸ್ಟಿಗೆ ಡೋರ್ ಕೊಡ್ತಾಯಿದ್ವಿ. ಓಕೆನಾ? ಬನ್ನಿ ಅಪ್ಪಾಜಿ, ಏನು ಸಮಾಚಾರ? ನೀವೇ ಹೇಳ್ಬೇಕು. ನಾವೆಲ್ಲ ರೈತರುಗಳು, ಕಾಫಿ, ಮೆಣಸು, ಆಮೇಲೆ ಏಲಕ್ಕಿ ಎಲ್ಲ ಬೆಳಿತೀವಿ. ನೋಡಿ ಇದೆಲ್ಲ ಓಪನ್ ಎಷ್ಟು ಚೆನ್ನಾಗಿದೆ ನೋಡಿ, ಪೂರ್ತಿ ಓಪನ್. ಎಲ್ಲಿ ಗ್ಲಾಸ್ ಹಾಕಿಲ್ಲ, ಬೆಂಗಳೂರಲ್ಲೆಲ್ಲ ಗ್ಲಾಸ್ ಹಾಕಿ ಮುಚ್ಚಿಬಿಡ್ತೀವಿ. ಇದು ಹಿಂಗೆ ಎನರ್ಜಿ ಓಪನ್ ಮಾಡಿದ್ದಾರೆ ನೋಡಿ. ಇದು ನೋಡಿ, ಈ ಗ್ಲಾಸ್ ಎಲ್ಲ ಓಪನ್ ಇಟ್ಟಿದ್ದಾರೆ. ಹಿಂಗಿರಬೇಕು, ಏನು ಹಾಕ್ಬಾರ್ದು. ಗಾಳಿ ಬೆಳಕು ಎಲ್ಲ ಬರಬೇಕು ಒಳಗಡೆಗೆ, ಫುಲ್ ಗಾಳಿ ಬರಬೇಕು. ಬನ್ನಿ ಹಂಗೆ ಒಳಗಡೆ ನೋಡಿ. ಆ ಕಾಲದಲ್ಲಿ ನೋಡಿ ಡೋರ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇದು ವರಂಡಾಗೆ ಡೋರ್ ಮಾಡೋದು. ಇದು ಫಸ್ಟ್ ವರಂಡಾಗೆ ಒಂದು ಡೋರ್ ಮಾಡೋರು, ಆಮೇಲೆ ಮೇನ್ ಡೋರ್ ತಾಯಿ ಬಾಗಿಲು ನೋಡಿ. ತಾಯಿ ಬಾಗಿಲು ನೋಡಿ ಚೆನ್ನಾಗಿರುತ್ತೆ. ತಾಯಿ ಬಾಗಿಲು ಫಸ್ಟ್ ಕ್ಲಾಸ್ ಡಿಸೈನ್ಗಳು, ಆವಾಗಿನ ಡಿಸೈನು. ಇದು ಚಿತ್ರಗಳು, ಇದೆಲ್ಲ ನೋಡಿ ಆಕರ್ಷಣೆ. ಆ ಪಿರಮಿಡ್ ಟೈಪ್ ಆಕರ್ಷಣೆ ಇದೆಲ್ಲ ಆವಾಗಿನ ಕಾಲದಲ್ಲಿ ವಾಸ್ತು ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಸೆಂಟ್ರ್ ಬಾಗಿಲು ನೋಡಿ, ಮೇಲೆಲ್ಲ ವುಡ್ ಎನರ್ಜಿ. ಮನೆಗೆ ವುಡ್ ಎಷ್ಟಿದ್ರೆ ಅಷ್ಟು ಒಳ್ಳೇದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಮನೆಗೆ ಬರೀ ವುಡ್ ಮನೆ ಕಟ್ಟರೆ ಇನ್ನೂ ಒಳ್ಳೆಯದು. ನಾನು ಬಿದಿರು ಮನೆ ಕಟ್ಟಿದ್ದಕ್ಕೆ ನಾನು ಇವಾಗ ಸ್ವಲ್ಪ ಇಷ್ಟು ಫೇಮಸ್ ಆಗಿದ್ದು, ಆಮೇಲೆ ಹೈಟ್ ಕಟ್ಟಿದ್ದಕ್ಕೆ. ಓಕೆ, ಇಲ್ಲಾಂದರೆ ನಾವು ಎಲ್ಲ ಕಳೆದೋಗ್ಬಿಟ್ಟಿದ್ವಿ. ಸೊ ಈ ಮನೆ ತುಂಬ ಚೆನ್ನಾಗಿದೆ ನೋಡಿ. ಹಿಂಗೆ ಬನ್ನಿ. ಇವಾಗ ಏನು ಮಾಡ್ತೀವಿ ನೋಡಿ, ಆ ಕಾಲದಲ್ಲಿ ಇಲ್ಲೊಂದು ರೂಮು, ಈ ಕಡೆ ಒಂದು ಕೊಟ್ಟಿದ್ದಾರೆ, ಇನ್ನೊಂದು ಈ ಕಡೆ ಒಂದು ಕೊಟ್ಟಿದ್ದಾರೆ, ಬೆಡ್ರೂಮ್ ಕೂಡ ಆ ಕಡೆ ಒಂದು ಕೊಟ್ಟಿದ್ದಾರೆ, ಸೆಂಟ್ರ್ ಬಾಗಿಲು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೊಡ್ತಿದ್ರು ಇದೇ ಥರನೇ ಸೇಮ್. ಮತ್ತೆ ಪೂರ್ವ ಕೊಡ್ತಾಯಿದ್ರು, ಇವ್ರು ಪೂರ್ವ ಕೊಟ್ಟಿಲ್ಲ.
ಪ್ರಾಬ್ಲಮ್ ಏನಂದರೆ ಸೇಮ್ ಇದೇ ಥರ ಪೂರ್ವಕ್ಕೂ ಇದ್ದಿದ್ರೆ ತುಂಬ ಅದ್ಭುತವಾಗಿರೋದು. ಪೂರ್ವ ಕೊಟ್ಟಿಲ್ಲ ಆ ಕಾಲದಲ್ಲಿ. ಸೊ ಪೂರ್ವ ವಿಷಯನೇ ಕ್ಲೋಸ್ ಆಯಿತು ಅಪ್ಪಾಜಿ. ಗೊತ್ತಾಯ್ತು. ಈ ಪೂರ್ವ ವಿಷಯನೇ ಕ್ಲೋಸ್ ಆಯ್ತಲ್ಲ ಅಪ್ಪಾಜಿ. ನನಗೇನಿಲ್ಲ ಇವಾಗ ಇದರಲ್ಲಿ ಇಲ್ಲಿ ಸೆಂಟ್ರಲ್ ಒಂದು ಡೋರ್ ಆದರೂ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಪೂರ್ತಿ ಇದಕ್ಕೆ ಎನರ್ಜಿ ಬಂದು ಚಿಕ್ಕದ ಜಾಗ ಇದೆ. ಇಲ್ಲ ಅಕಸ್ಮಾತ್ ಇಲ್ಲಿ ಕೊಡೋಕ್ಕಾಗಿಲ್ವಾ, ಹಾಲಲ್ಲಾದರೂ ಕೊಟ್ಕೊಳ್ಳಿ. ಹಾಲು ಕೊಟ್ಟಿದ್ದಲ್ಲ ಅಲ್ಲಿ, ಎಲ್ಲಿ ಇಲ್ಲಿ ಕೊಟ್ಟಿದ್ದಲ್ಲ, ಬನ್ನಿ ಬನ್ನಿ ನೋಡೋಣ. ಇಲ್ಲಿ ಕೊಡಿ. ಓ ಅಲ್ಲಿ ಸೆಂಟ್ರಲ್ ಅಲ್ಲಿ ಕೊಟ್ಟಿದ್ರಾ? ಕೊಟ್ಟವ್ರಿ. ಅಲ್ಲ ಇಲ್ಲಿ ಕೊಟ್ಟಿದ್ದೀರಾ? ಆ ಕಡೆಗೆ ಆ ಕಡೆ ಕೊಟ್ಟಿಲ್ಲ. ಅದನ್ನೇ ಅರ್ಧ ಆ ಕಡೆಗೆ ಪೂರ್ವಕ್ಕೆ ಒಂದು ಎಂಟ್ರಿ ಕೊಟ್ಬಿಟ್ರೆ ಮನೆಗೆ ಫುಲ್ ಎನರ್ಜಿ ಬರುತ್ತೆ. ಗೊತ್ತಾಯ್ತು, ಚೆನ್ನಾಗಿರುತ್ತೆ. ಒಂದೇ ಒಂದು ಡೋರು ಇಲ್ಲ ಇದ್ರಲ್ಲಾದ್ರೂ ಪರವಾಗಿಲ್ಲ, ಅದ್ರಲ್ಲಾದ್ರೂ ಕರೆಕ್ಟಾಗಿ ಸೆಂಟ್ರಿಗೆ. ಸರಿ ಗೊತ್ತು. ಈ ಕಡೆ ಸ್ವಲ್ಪ ದೇವಮೂಲೆಗೆ ಇರೋ ಥರ ಮಾಡಿ ಆ ಲಾಸ್ಟ್ಗೆ ಒಂದು ಕೊಟ್ಕೊಳ್ಳಿ, ಅಲ್ಲಿ ಸಾಕು. ಫುಲ್ ಮನೆಗೆ ಎನರ್ಜಿ ಬಂದ್ಬಿಡುತ್ತೆ. ಮಿಕ್ಕಿದ್ದೆಲ್ಲ ಮನೆ ಚೆನ್ನಾಗಿದೆ ನೋಡಿ. ಬ್ರಹ್ಮಸ್ಥಾನ ಅಂತ ಹೇಳ್ಬಿಟ್ಟು ಅವಾಗಲೇ 40-50 ವರ್ಷದಿಂದನೇ ಫೋಟೋಗಳು ಹಾಕಿದ್ರಲ್ಲ? ಹೌದು, ಆಗ್ಲೇ ಹಾಕಿದ್ದು. 50 ವರ್ಷ ಹಾಕಿದ್ದು. 50 ವರ್ಷ ತಂದೆಯೇ ಹಾಕಿದ್ದು. ನಿಮ್ಮ ತಂದೆಯವ್ರು ಹಾಕಿದ್ರು. ಈ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ ಇದನ್ನ. ಇದು ನೋಡಿ, ಇದು ನೋಡಿ, ಇಲ್ಲಿ 2 ಪಿಲ್ಲರ್ ಹಾಕಿದ್ದು ಬ್ರಹ್ಮಸ್ಥಾನ ಲೆಕ್ಕ ಇವ್ರಿಗೆ. ಇದನ್ನ ಆ ಕಡೆಯಿಂದ ಲೆಕ್ಕ ಹಾಕೊಂಡ್ರು ಬ್ರಹ್ಮಸ್ಥಾನ ಅವ್ರಿಗೆ ನೋಡಿ. ಅದಕ್ಕೆ ಇಲ್ಲಿ ಫೋಟೋ ಹಾಕಿ ಮೇಲೆ ದೇವ್ರು ಇಟ್ಬಿಟ್ಟಿದ್ದಾರೆ ಅಲ್ವಾ? ಇವಾಗ ಬ್ರಹ್ಮಸ್ಥಾನ ಅಂದ್ರೆ ಲೆಕ್ಕನೇ ಇಲ್ಲ ಯಾರಿಗೂ. ಅವಾಗ ಲೆಕ್ಕ ಇತ್ತು. ಸರಿ ಬನ್ನಿ, ಇದೊಂದು ರೂಮ್ ಅಪ್ಪಾಜಿ. ಇದೊಂದು ರೂಮ್ ಚೆನ್ನಾಗಿದೆ. ಈ ರೂಮಿಂದ ಆದ್ರೂ ಒಂದು ಡೋರ್ ಕೊಟ್ಕೊಳ್ಳಿ. ಆಯ್ತು. ಇಲ್ಲ ಅದ್ರಲ್ಲಾದ್ರೂ ಕೊಟ್ಕೊಳ್ಳಿ, ಒಂದು ಮಾತ್ರ ಕೊಡಿ. ಮಕ್ಕಳೆಲ್ಲ ಚೆನ್ನಾಗಿ ಆಗ್ಬಿಡ್ತಾರೆ. ಆಯ್ತು. ಓಕೆನಾ? ಬನ್ನಿ. ಇದು ಹಾಲು, ಇದು ನಾವು ನಿಂತಿರೋದು ಹಾಲು ತುಂಬ ಚೆನ್ನಾಗಿದೆ. ಇದೇನಿಲ್ಲ ಇವರು ಪೂರ್ವದ ಎನರ್ಜಿ ಪಕ್ಕದ ಮನೆ ಬಂದಿರೋದ್ರಿಂದ ಪೂರ್ವ ಡೋರ್ ಕೊಟ್ಟಿಲ್ಲ. ಆ ಒಂದು ಡೋರ್ ಇದ್ದಿದ್ರೆ ಈ ಮನೆ ಇನ್ನೂ ಹೆಂಗೋ ಇರೋದು. ಎಷ್ಟು ಕೂಲಾಗಿ, ಎಷ್ಟು ಫುಲ್ಲು ವುಡ್ ಎನರ್ಜಿ. ಮೇಲೆಲ್ಲ ಇಂಚು ಮಣ್ಣು ಒಡ್ಡು, ಸಿಮೆಂಟ್ ಇಲ್ಲ, ಇಟ್ಕೆ ಇಲ್ಲ, ಜಲ್ಲಿ ಇಲ್ಲ, ಏನಿಲ್ಲ. ನ್ಯಾಚುರಲ್ ಹೌಸ್ ಅಂತೀವಿ. ಗೋಡೆನೂ ಅಷ್ಟು ಎಷ್ಟು ದಪ್ಪ ಇದೆ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ. ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆಯೋ ಗೋಡೆ ನೋಡಿ. ಇಲ್ಲ ಇನ್ನೂ ಆಚೆ ಅಷ್ಟಿದೆ, ಆಚೆನೂ ಸ್ವಲ್ಪ ಬರುತ್ತೆ. ಆಲ್ಮೋಸ್ಟು 2 ಅಡಿ ಗೋಡೆ, 2-2.5 ಅಡಿ ಗೋಡೆ ಬರುತ್ತೆ ಏನೋ. ಇದ್ರ ಮೇಲೆ ಎಷ್ಟು ದಪ್ಪ ಗೋಡೆ ನೋಡಿ, ಇಲ್ಲೇ ಕಾಣಿಸುತ್ತೆ ನಿಮಗೆ. ಸೊ ಆ ಕಾಲದಲ್ಲಿ ಎಲ್ಲ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಅಪ್ಪಾಜಿ. ಯಾರು ನಿಮ್ಮ ತಂದೆ ತಾಯಿ? ಪಟೇಲ್ರು. ನೋಡಿ ಪಟೇಲ್ರು ಇಲ್ಲಿ ತಂಗಳಿ ಪಟೇಲ್ರು. ಪಟೇಲ್ರು. ಈಗ ಅವಪ್ಪ ನೀವು ಏನು ಮಾಡ್ತಿದ್ರು ನಿಮ್ಮ ತಾತ ನಿಮ್ಮ ಅಪ್ಪ ಅವರೆಲ್ಲ? ವ್ಯವಸಾಯ. ಇವ್ರ ತಾತ ಅವಾಗ ಹೇಳ್ತಿದ್ರಲ್ಲ, ಏಲಕ್ಕಿ ಗಾಡಿಯಲ್ಲಿ ತಗೊಂಡು ನಮ್ಮ ತಂದೆಯವರು ನೋಡಿ. ಇವ್ರ ತಂದೆ ಏಲಕ್ಕಿನ ಎತ್ತಿನ ಗಾಡಿಯಲ್ಲಿ ಮಂಗಳೂರಿಗೆ 100-120 ಕಿಲೋಮೀಟರ್ ಅಲ್ಲ, 120 ಕಿಲೋಮೀಟರ್ ಏಲಕ್ಕಿನ ಎತ್ತಿನ ಗಾಡಿಯಲ್ಲಿ ತಗೊಂಡು ಹೋಗ್ತಿದ್ರು ಅಂದ್ರೆ ಎಷ್ಟು ಲೆಕ್ಕ ಹಾಕೊಳ್ಳಿ. ಬಿಸಿಲ ಮೇಲೆ ಇಲ್ಲಿಂದ 120 ಆಗುತ್ತೆ. 150 ಕಿಲೋಮೀಟರ್ ಎತ್ತಿನ ಗಾಡಿಯಲ್ಲಿ ಏಲಕ್ಕಿ ಹಾಕೊಂಡು ಆ ಕಾಲದಲ್ಲೇ ತಗೊಂಡೋದ್ರು. ಏಲಕ್ಕಿಗೆ ಫೇಮಸ್ ಇವು, ತುಂಬಾ ಫೇಮಸ್. ಇವಾಗ ಸ್ವಲ್ಪ ಎಲ್ಲ ಕಮ್ಮಿ ಮಾಡಿದ್ರೆ ಏಲಕ್ಕಿನ. ಕಾಫಿ ಊಟ ಮಾಡ್ಕೊಂಡು ಈ ಊರೇ ಪಟೇಲ್ರಿ. ಇವ್ರ ನಿಮ್ಮ ಅಪ್ಪ ಅವರ ನಿಮ್ಮ ದೊಡ್ಡಪ್ಪ ಅಲ್ಲ ಮನೆ, ದೊಡ್ಡ ಮನೆ ಹೌದು. ಆ ದೊಡ್ಡ ಮನೆ ಇದೆ ಯಾರ್ದು? ಪಕ್ಕದ್ದು ಅದಲ್ಲ, ಅಲ್ಲೊಂದಿಲ್ಲ, ಇನ್ನೊಂದು ದೊಡ್ಡ ಮನೆ, ಒಂದು ಹೆಂಚಿನ ಮನೆ. ಎಲ್ಲಿ ಇನ್ನೊಂದು ಸಿಗ್ತಾತಾನೆ ಯಾರ್ದು? ನಮ್ಮ ಅಜ್ಜ ಅವ್ರದ್ದು. ನಿಮ್ಮ ಅಪ್ಪ ಅವ್ರ ಅಣ್ಣ ಅವ್ರು ಕೌಕೋಡಿ ಇದ್ದಿದ್ದವ್ರು. ಇಲ್ಲಿ ಆ ದೊಡ್ಡ ಮನೆ ಯಾರ್ದು? ಅದು ಅಲ್ಲಿರೋದು ಎಲ್ಲಿ? ಅಲ್ಲಿ ಎದುರುಗಡೆ ಸರ್ಕಲ್ ಎದುರುಗಡೆ ಇದೆಯಲ್ಲ ಒಂದು ಹೆಂಚಿನ ಮನೆ ದೊಡ್ಡದು. ಅದು ನಮ್ಮ ಚಿಕ್ಕಪ್ಪ ಬೇರೆ ಇರ್ತದೆ ಮನೆ. ಬೇರೆ ಅವ್ರದ್ದು ತುಂಬಾ ಹೈಟ್ ಇದೆ. ಅವ್ರು ಪಟೇಲ್ರಂತೆ. ಅವಾಗ ಅವರು ತುಂಬ ದೊಡ್ಡ ಪಟೇಲ್ರಂತೆ. ಆ ಹೈಟ್ ಅಷ್ಟು ಚೆನ್ನಾಗಿದೆ ಮನೆ, ತುಂಬ ಹೈಟ್ ಇದೆ. ಅವಾಗ ಅವ್ರು ಫುಲ್ಲು ಏಲಕ್ಕಿ ವ್ಯಾಪಾರ ಮಾಡಿ ತುಂಬ ಚೆನ್ನಾಗಿ ಬ್ರಿಟಿಷ್ ಕಾಲದಿಂದ ಏಲಕ್ಕಿ ಮಾಡಿರೋರು. ಬ್ರಿಟಿಷ್ ಕಾಲದಲ್ಲಿ ಏಲಕ್ಕಿ, ಮೆಣಸು ಎಲ್ಲ ಫುಲ್ ರಿಚ್ ಅವಾಗೆಲ್ಲ ಇಲ್ಲಿ. ಸೊ ಈಗ ಮನೆಗಳು ಕಟ್ಟಿ ರಿಚ್ನೆಸ್ ಕಮ್ಮಿ ಮಾಡ್ಕೊಂಡ್ಬಿಟ್ಟವ್ರೆ, ಹೈಟ್ ಕಮ್ಮಿ ಮಾಡಿ. ಅಪ್ಪಾಜಿ ಇದು ತೋರಿಸಿ. ಬೆಡ್ರೂಮ್ ಇದು. ನೈಋತ್ಯ ರೂಮು. ನೋಡಿ ಇದೊಂದು ಬೆಡ್ರೂಮು. ಅದು ಕಿಟಕಿನ ಅಪ್ಪಾಜಿ? ಅದು ಕಿಟಕಿ. ಅದು ತೆಗಿಬೋದಾ? ಸ್ಟಕ್ ಆಗ್ಬಿಟ್ಟಿದೆ. ಅಲ್ಲ ಇಲ್ಲಿಟ್ರೆ ಬಾತ್ರೂಮ್ ಅಡ್ಡ ಬರುತ್ತಲ್ಲ, ಇದು ಬಾತ್ರೂಮ್ ಬತ್ತಿದ್ದು. ಬಾತ್ರೂಮ್ ಬರುತ್ತೆ. ಅಲ್ಲ ಕಿಟಕಿ ತೆಗಿಬಾರ್ದು, ಬೇಡ. ನೈಋತ್ಯ ಅಲ್ವಾ ಅದು? ಬೇಡ, ಕಿಟಕಿ ತೆಗಿಬೇಡಿ. ಬಟ್ ಇಲ್ಲಿದ್ದಿದ್ರೆ ಒಂದು ಚಿಕ್ಕದಾಗಿ ಚೆನ್ನಾಗಿರೋದು. ಸ್ವಲ್ಪ ಇಲ್ಲಿ ಬನ್ನಿ. ಇದೆಲ್ಲ ಉಡ್ಡೆ ಅಲ್ವಾ? ಇದೆಲ್ಲ ಉಡ್ಡೆ ಫುಲ್ ಉಡ್ಡೆ ಇದೆಲ್ಲ. ನೋಡಿ ಬನ್ನಿ, ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಕ್ಲಾಸ್. ಅವಾಗ ನೋಡಿ ರೆಡ್ ಆಕ್ಸೈಡ್ ಎಷ್ಟು ಕೂಲ್ ಆಗಿ ಎಷ್ಟು ಚೆನ್ನಾಗಿದೆ ಮನೆ ಅಲ್ವಾ? ಹೌದು, ಫಸ್ಟ್ ಕ್ಲಾಸ್ ಆಗಿದೆ. ಇದೊಂದು ರೂಮ್ ಬೆಡ್ರೂಮ್ ಇದು. ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ ಚೆನ್ನಾಗಿದೆ. ನಿಮ್ಮ ಚಿಕ್ಕ ಮಗನ ಇಲ್ಲಿ ಮಲ್ಕೊಳಕ್ಕೆ ಹೇಳಿ ಹೋಗ್ಲಿ. ಹೌದಾ? ಅಲ್ಲಿ ಫ್ರಂಟ್ ಮಲ್ಕೊತಾನೆ, ಬೇಡ ಇಲ್ಲಿ ಮಲ್ಕೊಳಕ್ಕೆ ಹೇಳಿ. ಆಯ್ತು. ಇದು ಸ್ವಲ್ಪ ಆ ಕಡೆ ಪೂರ್ವದ ವಿಂಡೋ ಎಲ್ಲ ಇದೆ, ಇಲ್ಲೇ ಮಲ್ಕೊಳಕ್ಕೆ ಹೇಳಿ. ಹೇಳ್ತೀನಿ. ಈಶಾನ್ಯದಲ್ಲಿ ಬೇಡ, ಫುಲ್ ಡಲ್ ಆಗಿಬಿಡ್ತಾರೆ. ಬನ್ನಿ. ಇದೊಂದು ಹಾಲು. ಇದು ಡೈನಿಂಗ್ ಹಾಲ್ ಥರ.
ಮುಂಚೆ ಅಡುಗೆ ಮನೆ ಇಲ್ಲೇ ಇತ್ತು. ಒಂದು ಅಡುಗೆ ಮನೆ ಇತ್ತು ಗೊತ್ತು ಮಾಡಿ. ಹಳೆ ಮನೆ ಇದ್ದಾಗ ಅಡುಗೆ ಮನೆ ಇಲ್ಲೇ ಇತ್ತು. ಇತ್ತು ಈಗ ಹಿಂದಕ್ಕೆ ಇದೆಲ್ಲ ಒಂದೇ ಆಯ ಇತ್ತು, ಒಂದು ಆಯದಲ್ಲಿ ಮಾಡಿದ್ರು. ಒಂದು ಆಯ್ತು ಮಾಡಿದ್ರು. ಅವಾಗ ಇಲ್ಲಿ ಇದು ದೇವ್ರ ಮನೆ. ದೇವ್ರ ಮನೆ ಒಳಗೆ ಹೋಗಿ ತೆಗೀರಿ. ನೋಡಿ ಒಳಗೆ ಹೋಗಿ ಹೊಸರೆ. ಪರವಾಗಿಲ್ಲ ಹೋಗಿ ಒಳಗೆ ಹೋಗಿ ದೇವ್ರ ಮನೆ ಹೋಗಿ ನೀವು ಹೋಗ್ರಿ ಹೋಗಿ ಹೊಸರೆ ಹೋಗಿ ಹಿಡೀರಿ ಹೋಗಿ ನೋಡಿ. ದೇವ್ರ ಮನೆ ಅದ್ಭುತವಾಗಿ ಚೆನ್ನಾಗಿ ಒಳ್ಳೆ ಪೂರ್ವಕ ಕರೆಕ್ಟಾಗಿ ನಮಸ್ಕಾರ ಮಾಡೋ ಥರ ಇಟ್ಟಿದ್ದಾರೆ. ದೇವ್ರ ಮನೆ ಹಿಂಗೆ ಇರಬೇಕು, ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಫಸ್ಟ್ ಕ್ಲಾಸ್ ಆಗಿ ಅಲ್ವಾ, ಸಖತ್ತಾಗಿದೆ. ಸೊ ನೀವು ಆಮೇಲೆ ಅಡುಗೆ ಮನೆ ಆಚೆಗೆ ಹಾಕ್ಕೊಂಡ್ರಿ. ಆಮೇಲೆ ಮಾಡಿದ್ದು ಅಂತ ಜನ ಜಾಸ್ತಿ ಆದಮೇಲೆ. ಏನೋ ಜಾಸ್ತಿ ಆದ ಇದು ಮೇಲೆ ಆಟ ನೋಡ್ತೀರಾ? ಬೇಡ ಬಿಡಿ, ಬೇಡ ಸಾಕು 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 ಕ್ಲೀನಾಗಿ ಏನು ಇಬ್ಬರು ಅಲ್ಲಿ ಅಟ್ಲ ಬೇಡ ಬಿಡಿ, ಅದು ಸಪ್ರೇಟ್ ಎಕ್ಸ್ಟೆಂಡ್ ಮಾಡಿರೋದು. ಎಕ್ಸ್ಟೆಂಡ್ ಮಾಡಿರೋದು ಇದು 5 ಮನೆ ಎಷ್ಟೇ ಸಾಕು. ಇದೆ ಆಯಾ ಇಲ್ಲಿಂದ ಇದೊಂದು ಬಾತ್ರೂಮ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕಂದ್ರೆ ಅಷ್ಟೇ. ಈ ಕಡೆ ಅಡುಗೆ ಇವೆಲ್ಲ ಎಕ್ಸ್ಟ್ರಾ ಫುಲ್ ನೀವು ಹೇಳಿ ಇದೇ 5 ಮನೆ ಪೂರ್ತಿ. ಇದೆ ಆಯಾ ಪೂರ್ತಿ ಆಯಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ನಮ್ಮಜೆ ಒಂದೇ ಒಂದು ಪೂರ್ವಕ್ಕೆ ಒಂದು ಡೋರ್ ಇಟ್ಕೊಳ್ಳಿ ಸಾಕು. ಆಯ್ತು ಆಯ್ತು ಯಜಮಾನ್ರೆ, ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಓಕೆನಾ? ಓಕೆ ಸ್ನೇಹಿತರೆ, ಇಂಥ ಮನೆಗಳು ಬಂದರೆ ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಇಲ್ಲೇ ರಾತ್ರಿ ಇಲ್ಲೇ ಮಲಗಿದ್ವಿ, ಇದೇ ಮನೇಲಿ ಮಲಗಿದ್ವಿ. ಇಲ್ಲೇ ನಿದ್ದೆ ಅಂದರೆ ಅದ್ಭುತವಾದ ನಿದ್ದೆ, ಅಷ್ಟು ಚೆನ್ನಾಗಿ ನಿದ್ದೆ ಬಂದಿತ್ತು. ತುಂಬ ಅದ್ಭುತವಾಗಿ ನಿದ್ದೆ ಬಂತು. ಒಳ್ಳೆ ಊಟ, ಅದ್ಭುತವಾದ ಊಟ ಕೊಟ್ಟರು, ಅದ್ಭುತವಾದ ಪ್ರೀತಿ ಕೊಟ್ಟರು ಎಲ್ಲರ ಜೊತೆಗೆ. ಅಣ್ಣವ್ರು ಬನ್ನಿ, ನೀವು ಬೆಂಗಳೂರು ಕಡೆ ಬಂದು ಬರ್ತೀವಿ ಬಿಡಿ. ನಮ್ಮ ವಿಡಿಯೋ ನೋಡಿದ್ದೀರಾ? ನಮ್ಮದು ನೋಡಿದ್ದೀನಿ, ಫಿಲಮ್ ನೋಡಿದ್ದೀರಾ? ಫ್ರೆಂಡ್ಸ್ ಪಿಕ್ಚರ್ ನೋಡಿ. ಇವ್ರು ಅವಾಗಲೇ ಫ್ರೆಂಡ್ಸ್ ಪಿಕ್ಚರ್ ನೋಡಿದ್ದಾರೆ. ನಾನು ಬಂದ ತಕ್ಷಣ ಗುರ್ತಿರ್ಬಿಟ್ರು ಅವರು. ಶನಿವಾರ ಅಂತ ನೋಡಿದ್ವಲ್ಲ. ಶ್ರೀನಿವಾಸ ಅಂತೇಳಿ ನೋಡಿ. ಈಗ ಇವ್ರಿಗೆ ವಯಸ್ಸು ಎಷ್ಟು ಗೊತ್ತಾ? 67 ಈಗ 68 ಇಯರ್ಸ್. ನೋಡಿ ಹೆಂಗಿದ್ದಾರೆ ಈಗಲೂ. 68 ವರ್ಷಕ್ಕೆ ಎಷ್ಟು ಚೆನ್ನಾಗಿದ್ದಾರೆ. ಮತ್ತೆ ಅಲ್ಲೆಲ್ಲ ವರ್ಕ್ ಮಾಡ್ತಾರಲ್ಲ, ಚಿಕ್ಕ ಮಕ್ಳ ಥರ ಕೆಲಸ ಮಾಡ್ತಾರೆ. ಈಗಲೂ ಕೆಲಸ ಮಾಡ್ತಾರೆ ಅಲ್ವಾ? ಕೆಲಸ ಮಾಡ್ತೀವಿ ಈಗಲೂ ಮಾಡ್ತೀವಿ. ಜಾಸ್ತಿ ಮಾಡ್ಕೊಳ್ಳಿ, ನಾವು ಸ್ವಂತ ಎಷ್ಟು ಪಕ್ಷ ಎಲ್ಲ ಮಾಡ್ಕೊತೀವಿ. 80 ವರ್ಷ ಇನ್ನ ಕೆಲಸ ಮಾಡ್ತಾವ್ರೆ ಹುಡುಗರ. ನೋಡಿ ಬೆಂಗಳೂರಲ್ಲಿ ಇರೋಲ್ಲ, 23-30 ವರ್ಷಕ್ಕೆಲ್ಲ ಸೋಂಬೇರಿಗಿರ್ತಾರೆ, ಮನೆಗಳಿಗೆ ಕೂತಿದ್ದೀರಾ ನೋಡಿ. 80 ವರ್ಷ ನೋಡಿ. ಇವ್ರನ್ನ ನೋಡಿ ಕಲೀರಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ ಈಗಲೂ. ಹಾಂ, ಇನ್ನು BP ಶುಗರ್ ಏನಿಲ್ಲ ನೋಡಿ. ನಮಗೆಲ್ಲ ಬಂದ್ಬಿಟ್ಟಾವೆ ಆಲ್ರೆಡಿ. ಬೆಂಗಳೂರಲ್ಲಿ ಇದ್ದರೆ ಎಲ್ಲ BP ಶುಗರ್ ಎಲ್ಲ ಬಂದ್ಬಿಡ್ತಾರೆ. ಹಳ್ಳಿಯಲ್ಲಿ ಇದ್ದೀರಾ, ಚೆನ್ನಾಗಿದ್ದೀರಾ? ಓಕೆನಾ? ಒಳ್ಳೇದಾಗಲಿ. ಅದೊಂದು ಪೂರ್ವ ಡೋರ್ ಒಂದು ಇಟ್ಕೊಳ್ಳಿ, ಮಕ್ಕಳು ಚೆನ್ನಾಗಿ. ಆಯ್ತು ನೋಡಿ, ಇಲ್ಲಿ ಹಳೆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಶೋಕೇಸ್ ಮಾಡ್ತಿದ್ರು ಅಂದರೆ ದಪ್ಪ ಗೋಡೆ ಬರ್ತಾಯಿತ್ತು. ತುಂಬ ದಪ್ಪ ಗೋಡೆ ಇದ್ದಾಗ ಶೋಕೇಸ್ ಇದರಲ್ಲೇ ನೋಡಿ. ಎಲ್ಲ ನೋಡಿ, ಈ ಥರ ಎಲ್ಲರ ಮನೆಯಲ್ಲೂ ಎತ್ತುಗಳಿರೋದು ಕಂಪಲ್ಸರಿ. ಎತ್ತುಗಳು, ಆನೆ ಹಸುಗಳು ಎಲ್ಲ ಇಟ್ಕೊತಿದ್ವು. ಆ ಕಾಲದ ಬೊಂಬೆಗಳ ಥರ ನೋಡಿ. ಇದೇನಪ್ಪ ಇದ್ರದ್ದು ಮೇಲೆ ಅದು ಗೋಲ್ಡ್ದು ಪಿರಮಿಡ್ ಟೈಪ್ ಅದು. ಹಾಂ, ಪಿರಮಿಡ್ ಟೈಪು ನೋಡಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ನೋಡಿ. ಈ ಥರ ಹಸು ಕರು ಈ ಥರ ಒಂಥರ ಏನೋ ಒಂಥರ ಶೋಕೇಶ್ ನೋಡೋಕ್ಕೆ ಒಂಥರ. ಆವಾಗ ಇದು ಇತ್ತು. ಇದೇ ಥರ ಬಟ್ಟೆ ಇಟ್ಕೊಳ್ಳೋಕ್ಕೂ ಇದೇ ಥರ ಮಾಡ್ತಿದ್ರು. ಯಾರ ಹತ್ರನೂ ಬೀರು ಇರಲಿಲ್ಲ, ಯಾರ ಹತ್ರನೂ ಕಬ್ಬಿಣದ ಪೆಟ್ಟಿಗೆ ಇರ್ತಾಯಿತ್ತು. ಇಲ್ಲ, ಈ ಗೋಡೆಯಲ್ಲೇ ಈ ಥರ ಬೀರು ಮಾಡಿ ಒಂದು ಡೋರ್ ಕೊಟ್ಟು ನೋಡಿ. ಅದು ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ಹಾಂ, ದುಡ್ಡು ಕಾಸೆಲ್ಲ ಇಡೋದು ಎಲ್ಲ ಇದರಲ್ಲಿ ಇರ್ತಾಯಿತ್ತು ಅವಾಗ ನೋಡಿ. ಇದರಲ್ಲಿ ದುಡ್ಡು ಕಾಸು ಇಡ್ತಾರೆ, ಗೋಡೆಯಲ್ಲೇ ಎಲ್ಲ ಬಚ್ಚಿಟ್ಕೊತಿದ್ರು ಅವಾಗ. ಇವಾಗೆಲ್ಲ ಹಿಂಗೆ ಯಾರನ್ನ ಮಾಡ್ತಾರಾ? ಯಾರಿಲ್ಲ. ಯಾಕೆಂದರೆ ಎರಡು ಅಡಿ ಜಾಗ ಇರುತ್ತೆ ಒಳಗಡೆ. ಹಿಂದೆ ಮೆಸ್ಸಲ್ಲಿ ಹಾಕ್ಬಿಟ್ಟು ಮಾಡಿಬಿಟ್ಟು ಈ ಥರ ಗೋಡೆಯಲ್ಲೇ ನಿಮ್ಗೊಂದು ಶೆಲ್ಫು, ಇದರಲ್ಲೇ ಬೀರುವ ಎಲ್ಲ ಇಟ್ಕೋಬೋದು, ದುಡ್ಡು ಕಾಸು ಎಲ್ಲ. ಅದು ಈ ಥರ ಮಾಡಿಸೋರು ಇದ್ರೆ ಈಗಲೂ ನನಗೂ ಇಷ್ಟ ಈ ಥರ ಮಾಡ್ಸೋಕ್ಕೆ. ಉತ್ತರದ ಗೋಡೆಗೆ ಮಾಡಿಸ್ಕೋಬೇಕಪ್ಪಾಜಿ. ಇದು ಉತ್ತರ ಗೋಡೆನೇ. ಇದು ಈ ದುಡ್ಡು ಕಾಸು ಇಲ್ಲೇ ಇಡಿ, ಇಲ್ಲಿಟ್ಟರೆ ಜಾಸ್ತಿ ಆಗುತ್ತೆ. ಹಾಂ, ಇಲ್ಲೇ ಇಡಿ, ಚೆನ್ನಾಗಿದೆ ಇದು. ಓಕೆನಾ? ಇಲ್ಲ ಸ್ವಲ್ಪ ಬೀಗ ಸ್ವಲ್ಪ ಸ್ಟ್ರಾಂಗ್ ಇರೋದು ಹಾಕಿ ಇಲ್ಲೇ ದುಡ್ಡು ಇಟ್ಕೊಳ್ಳಿ, ಚೆನ್ನಾಗಿದೆ. ಹಾಂ, ಯಾರಪ್ಪ ಸ್ವಾಮೀಜಿ ಅವರು? ತಂಗಡಳ್ಳಿ ಮಠ. ಹಾಂ, ಮಠ ಸ್ವಾಮೀಜಿಗಳು. ಹಾಂ, ಸ್ವತಂತ್ರ ಮಠ. ಓಕೆ. ಚನ್ನವೀರ ಸ್ವಾಮಿ. ಹಾಂ, ಚನ್ನವೀರ ಸ್ವಾಮಿಗಳು. ಅವ್ರ ಫೋಟೋ ನಿಮ್ಮ ಅವರು ಮಠಕ್ಕೆ ನೀವು ಜಾಗ ಕೊಟ್ಟಿದ್ದಂತಲ್ಲ? ನಿಮ್ಮ ಅಜ್ಜ 30 ಎಕರೆ ದಾನ ಕೊಟ್ಟವ್ರೆ. ಮಠಕ್ಕೆ. ನೋಡಿ, 30 ಎಕರೆ ದಾನ ಕೊಟ್ಟಿನ ಫೋಟೋನ ಇಟ್ಕೊಂಡವ್ರೆ ಇಲ್ಲಿ. ಊರಲ್ಲೇ ನಡೆಸ್ತಾ ಇದ್ದೀರಾ? ಓಕೆ. ಇನ್ನೊಬ್ರು ಪಟ್ಟ ಮಾಡ್ತಾವ್ರಾ? 100 ಎಕರೆ ಜಮೀನು ಇದೆ. ಈ ಬುದ್ಧಿ ಏನ್ ಮಾಡಿದ್ದಾರೆ, ಹೈಸ್ಕೂಲ್ ಜಾಗ ಕೊಟ್ಟರೆ, ಮೆಡಿಕಲ್. ನನಗೆ ಪಟ್ಟ ಕೊಡಿಸ್ಬಿಡಿ, ನಾನು ಸ್ವಾಮಿ. ಆಯ್ತು. ಮೆಡಿಕಲ್, ಆಮೇಲೆ ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಧರ್ಮ ಆಸ್ಪತ್ರೆ ಎಲ್ಲಕ್ಕೂ ಜಾಗ ಕೊಟ್ಟರೆ ಈ ಸ್ವಾಮಿಗಳಿಗೆ. ಹೌದಾ?
ಸರ್ ಅದಕ್ಕೆ ನಾನು ಕಷಾಯ ಹಾಕೊಂಡ್ ಬಂದ್ಬಿಡ್ತೀನಿ. ನನಗೇನು ಆಸೆ ಇಲ್ಲ, ದುಡ್ಡು ಬೇಡ ಏನು ಬೇಡ, ಆರಾಮಾಗಿ ಆಶ್ರಮದಲ್ಲಿ ಕೂತ್ಕೊಂಡು ಹಾಂ, ಯಾಕಂದ್ರೆ ಎಲ್ಲ ಇರುತ್ತೆ ಅಲ್ಲಿ, ಏನು ತೊಂದರೆ ಇಲ್ಲ, ಟೆನ್ಷನ್ ಇಲ್ಲ. ಯಾರು ಸುಮ್ಮನೆ ವಾಸ್ತು ಬೆಳ್ಕೊಂಡು ಜನರ ಹತ್ರ ಬಡ್ಕೊಂಡು ಸಾಯ್ಬೇಕು, ಸುಮ್ಮನೆ ಕಷಾಯ ಹಾಕೊಂಡು ಸ್ವಾಮೀಜಿ ಆಗ್ಬಿಟ್ರೆ 100-100 ಎಕರೆ ಜಾಗ ಸಿಗ್ತದೆ ಏನೋ. ನನಗೂ ಭೂಮಿ ಅಂದ್ರೆ ಆಸೆ ಸರ್, ಚೆನ್ನಾಗಿ ವ್ಯವಸಾಯ ಮಾಡಿಸಿ ಹುಡುಗರೆಲ್ಲ ಚೆನ್ನಾಗಿ ನೋಡ್ಕೋಬೋದು, ಜಮೀನು ಚೆನ್ನಾಗಿದೆ.